ಆ್ಯಕ್ಚುಲಾಗಿ ಈಗ ಶುಗರ್ ಫ್ರೀ ಸ್ವೀಟ್ಸ್ ಅಂತ ಬರುತ್ತೆ, ಅವನ್ನು ಉಪಯೋಗಿಸ್ಬೋದು. ಝೈಲಿಟಾಲ್ ಬೇಸ್ಡ್ ಚಾಕ್ಲೇಟ್ಸ್ ಅಂತ ಹೇಳ್ತೀವಿ. ತೀರಾ ಅಂದರೆ ಇದು ಹೇಗಂದರೆ, ಕೆಲವೊಮ್ಮೆ ನಾವು ನೋಡುವಾಗ ಕೆಲವು ಮಕ್ಕಳಿಗೆ ನೀವು ನಮ್ಮದೇ ಇರ್ಬೋದು, 20 ಹಾಲಲ್ಲಿ 20 ಹಾಲು ಉಳುಕಿರುತ್ತೆ. ಅದು 20 ಹಾಲಲ್ಲಿ 20 ಹಾಲು ಉಳುಕಿದೆ ಅನ್ನೋದು ಒಂದು ವಿಷಯ ಅಲ್ಲ. ಒಂದೊಂದು ಹಲ್ಲಿಗೆ ಸುಮಾರೊಂದು 4 ಸೈಡ್ಸ್ ಇರುತ್ತೆ. ಹೇಗಂದರೆ 4 ಸೈಡ್ಸು ಉಳುಕಿರುತ್ತೆ. ಅಲ್ಲಿ ನೋಡ್ಕೊಳ್ಳಿ ಎಷ್ಟು ಉಳುಕಿನ ಪ್ರಭಾವ ಎಷ್ಟಿರುತ್ತಂದರೆ ನಮಗೆ ಅದನ್ನು ಕಂಟ್ರೋಲ್ ಮಾಡೋದೇ ಸಮಸ್ಯೆ ಆಗ್ಬಿಡುತ್ತೆ. ಹೀಗಿರುವಾಗ ನಾವೇನು ಹೇಳ್ತೀವಂದರೆ, ಸಿಹಿ ಪದಾರ್ಥ ಅವಾಯ್ಡ್ ಮಾಡಿ, ಕಂಪ್ಲೀಟ್ ನಿಲ್ಸೋಕ್ಕಾದರೆ ಮಾಡಿ. ತುಂಬ ಉಳುಕಿರೋ ಮಕ್ಕಳಲ್ಲಿ ಈ ಥರ ಅಡ್ವೈಸ್ ಕೊಡ್ತೀವಿ. ಸ್ವಲ್ಪ ಸಮಯ, ಸ್ವಲ್ಪ ಕಾಲ, ಸ್ವಲ್ಪ ಸಿಹಿ ಪದಾರ್ಥ, ಸಕ್ಕರೆ ಇರೋಂಥ ಯಾವುದೇ ಪದಾರ್ಥ ಆದ್ರೂ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡಿ. ನಾವು ಹೇಳ್ತೀವಿ, ನೀವು ಯಾವಾಗ ಪುನಃ ರೆಸ್ಟ್ರಿಕ್ಷನಲ್ಲಿ ನೀವು ಕೊಡೋಕ್ಕೆ ಶುರು ಮಾಡ್ಬೋದಂತ ಹೇಳ್ತೀವಿ ಅಂತ ನಾವು ಅಡ್ವೈಸ್ ಕೊಡ್ತೀವಿ. ಅದರಲ್ಲೂ ಸಹ ಸಕ್ಕರೆ ಇರುವಂಥ ನೀರಿನ ಪದಾರ್ಥಗಳು ಇದು. ಯಾಕಂದರೆ ಶುಗರ್ಸ್ ಇನ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸಕ್ಕರೆ ಇರುವಂಥ ನೀರಿನ ಪದಾರ್ಥಗಳು ಇದು ಸಕ್ಕರೆಯನ್ನು ತುಂಬ ಬೇಗ ದೇಹದೊಳಗೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಇದರಿಂದ ಪ್ರಭಾವ ಜಾಸ್ತಿ. ಹೀಗಿರುವಲ್ಲಿ ಒಂದು ಕಮ್ಮಿ ಮಾಡಿ ನಿಲ್ಲಿಸಿ ಅಂತ ಹೇಳ್ತೀವಿ. ರೀಪ್ಲೇಸ್ಮೆಂಟ್ ಆಗಿ ನಾವು ಶುಗರ್ ಫ್ರೀ ಸ್ವೀಟ್ಸ್ನ ಕೊಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.